ಸಾಂಬಾರು ಮೊಟ್ಟೆ ಕೋಳಿ ಹಾಕಿ. ಇದು ಮಸಾಲೆ. ಇದಕ್ಕೆ ಏನೇನು ಹಾಕಿದ್ರಿ? ಚಕ್ಕೆ, ಲವಂಗ, ಗಸಗಸೆ, ಕಾಯಿ, ಹುರ್ಗಡ್ಲೆ, ಸಾಂಬಾರು ಪುಡಿ ಇಷ್ಟೂ ಹಾಕಿ ಪೇಸ್ಟ್ ಮಾಡಿ ಸಾಂಬಾರಿಗೆ ಏನು ರುಬ್ಕೊಂಡಿರ್ತಾರಲ್ಲ ಅದರಲ್ಲಿ ಸ್ವಲ್ಪ ತೆಗೆದು ಸೈಡಲ್ಲಿ ಬೇಯಿಸ್ಬಿಟ್ಟು ತೆಗೆದುಕೋಬೇಕು. ಇದನ್ನ ಬೇಯಿಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದಾರೆ. ಇಟ್ಕೊಂಡು ಇದಕ್ಕೆ ಕುಕಿಂಗ್ ಆಯಿಲ್ ಆ್ಯಡ್ ಮಾಡೋದು. ಈಗ ಎಣ್ಣೆ ನೋಡ್ಬಿಟ್ಟು ಹಾಕೊಳ್ಳಿ, ಎಷ್ಟು ಬೇಕಷ್ಟು ಹಾಕೊಳ್ಳಿ. ಎಣ್ಣೆ ಬಿಟ್ಕೊಂಡಿರ್ತಾರೆ ಚಿಕನ್ ಅದರಲ್ಲಿ ಇರುತ್ತೆ, ಹಾಗಾಗಿ ಎಷ್ಟು ಬೇಕಷ್ಟು. ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ. ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿರೋದು. ಸ್ವಲ್ಪ ಬ್ರೌನ್ ಕಲರ್ ಬರೋದು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಿದೆ, ಈಗ ಚಿಕನ್ನ ಆ್ಯಡ್ ಮಾಡ್ತಾರೆ. ಸಾಂಬಾರೆಲ್ಲ ಚಿಕನ್ ಆ್ಯಡ್ ಮಾಡ್ತಾರೆ. ಇದು ಸಾಂಬಾರಲ್ಲಿ ಬೇಯಿಸಿರೋ ಅಂಥ ಕೋಳಿ. ಮೊಟ್ಟೆ ಕೋಳಿ ಅಲ್ವಾ? ಸಾಂಬಾರು ಸಪ್ರೇಟು, ಪೀಸಸ್ ಸಪ್ರೇಟ್ ಮಾಡ್ಕೊಂಡಿರೋ ಕೋಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು? 1 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನ್? 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕ್ಲೇಬೇಕಂತೇನಿಲ್ಲ. ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಚಿಕನ್ನ. ಈಗ ಚಿಕನ್ನು ಹುರ್ಕೊಂಡೋದ್ನ ಆವಾಗಲೇ ರುಬ್ಬಿ ಸೈಡಲ್ಲಿ ಇಟ್ಟಿರ್ತಕ್ಕಂಥ ಮಸಾಲೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉರಿ ಕಡಿಮೆ ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಸಾಂಬಾರಲ್ಲೂ ಹಾಕಿರ್ತೀವಿ, ಈಗ ಫ್ರೈಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು ಉಪ್ಪನ್ನ ಹಾಕ್ಬಿಟ್ಟು ಇನ್ನೊಂದ್ಸತಿ ಚೆನ್ನಾಗಿ ಕಲಿಸ್ಬೇಕು. ಏನಾದರೂ ಚಿಕನ್ ಬೆಂದಿಲ್ಲ ಅಂತಂದರೆ, ಮಸಾಲೆ ಇದಕ್ಕೆ ಚಿಕನ್ ಆ್ಯಡ್ ಆಗಿಲ್ಲ, ಕಲಿಸ್ಕೊಂಡು ಚಿಕನ್ ಮಿಕ್ಸ್ ಆಗಿಲ್ಲ ಅಂದರೆ ಸ್ವಲ್ಪ ನೀವೇನು ಮಾಡ್ಬೋದು, ಸಾಂಬಾರನ್ನ ಬಿಟ್ಕೋಬೋದು. ಇದರೊಳಗೆ ಚಿಕನ್ ಸಾಂಬಾರು ಇರುತ್ತಲ್ಲ ಅದನ್ನ ಬಿಟ್ಕೋಬೋದು, ಹಾಕೋಬೋದು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮೊಟ್ಟೆ ಕೋಳಿ ಗ್ರೇವಿ ರೆಡಿ ಆಗೋಯ್ತು. ಇದು ನಾವಂತೂ ಮಾಡಲ್ಲ, ಗೌಡ್ರ ಸ್ಟೈಲಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಮುಂದಿನ ವೀಡಿಯೋಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ, ಅಲ್ಲಿವರೆಗೂ